इस कार्यक्रम के पुण्यार्चक हैं बाहुबली एंड मुत्तीन होलसेल्स साड़ीज एंड क्लॉथ मर्चेंट्स, चदचन डिस्ट्रिक्ट, विजयपुर एवं समस्त बाहुबली एंड मुत्तीन परिवार। ಜಗತ್ತಿನ ನಿಸ್ಸಾರತವನ್ನು ಈ ಮೂರು ಲೋಕದಲ್ಲಿ ಎಲ್ಲೂ ಸಾರಭೂತವಾದಂಥ ವಸ್ತು ಯಾವುದೂ ಇಲ್ಲ. ಆದರೆ ಅದರ ಮಧ್ಯದಲ್ಲಿ ಒಂದೇ ಒಂದು ಸಾರಭೂತವಾದ ವಸ್ತು ಅಂತಂದರೆ ಯಾವುದರಿಂದ ನಮ್ಮ ಆತ್ಮನ ಕಲ್ಯಾಣ ಆಗ್ತದೋ, ನಮಗೂ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಆ ಮೋಕ್ಷದ ಪ್ರಾಪ್ತಿಯಾಗಂಥ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರಕ್ಕಿಂತ ಮತ್ತು ಯಾವುದು ಈ ಜಗತ್ತಿನಲ್ಲಿ ಸಾರಭೂತ. ಅದಕ್ಕೆ ಬೇಕಾದಂಥ ಸಾಧನಗಳು ಏನಿದಾವಲ್ಲ, ಮುನಿಗಳಿಗೆ 28 ಮೂಲ ಗುಣಗಳ ಪಾಲನೆ ಮಾಡಬೇಕು, 22 ಪರಿಚಯಗಳನ್ನು ಜಯಿಸೋದು, 12 ತಪ, 10 ಧರ್ಮ, 3 ರತ್ನತ್ರಯಗಳೇನಿದಾವಲ್ಲ, ಇದರಿಂದಲೇ ನಮ್ಮ ಆತ್ಮ ಸಿದ್ಧತ್ವ ಶುದ್ಧತ್ವವನ್ನು ಪಡ್ಕೊಳ್ಳಲು ಸಾಧ್ಯ. ಅದಕ್ಕಾಗಿಯೇ ನಾವು ಸತತ ಪ್ರಯತ್ನ ಮಾಡಬೇಕೇ ಹೊರತು ಇನ್ನುಳಿದದ್ದೆಲ್ಲ ನಿಸ್ಸಾರ. ನೋಡಿ, ತಾವು ಬಹಳ ಶ್ರಮ ಪಡ್ತೀರಿ, ಶ್ರಮ ಪಡಲ್ಲ ಅಂತಿಲ್ಲ. ನಿಮಗೆ ಈಗ ಅಂಗಡಿಯಲ್ಲಿ ನಿಂತ್ಕೊಂಡ್ರಿ ಅಂತಂದ್ರೆ ಬೆಳಗ್ಗೆ ನಿಂತರೆ ಸಾಯಂಕಾಲ ತನಕ, ಮಧ್ಯಾಹ್ನ ಊಟಕ್ಕೂ ಕರೆದಾರಂದ್ರೆ ಈಗ ಇರಲಿ ಸ್ವಲ್ಪ ನಿಲ್ರಿ, ಈಗೆಲ್ಲ ಭಾಳ ಜನ ಬಂದಾರ, ನಡೀತತೆ ಸಾಯಂಕಾಲ ಒಂದೇ ಸರಿ ಮಾಡ್ತೀವಿ ಅಂತ. ಶ್ರಮ ಪಡ್ತೀರಿ, ಶ್ರಮ ಪಡ್ತಾರೆ, ಎಷ್ಟೋ ಈಗಲೂ ಮಾಡ್ತಾರೆ, ಹಿಂದೂ ಮಾಡ್ತಿದ್ರು. ಆದರೆ ಏನು ಅದರ ನೀರನ್ನು ಕಡಿದ್ರೆ ನಿಮಗೆ ಏನು ಬೆಣ್ಣೆ ಬರ್ತದ? ಶ್ರಮ ಅದರಲ್ಲೂ ಇದೆ. ಮೊಸರನ್ನು ಕಡಿದಾಗ ಅದರಲ್ಲಿ ಬೆಣ್ಣೆ ತಯಾರಾಗ್ತದೆ. ಅದೇ ಪ್ರಕಾರ ಮರಳನ್ನು ನೀವು ಗಾಣದಲ್ಲಿ ಹಾಕಿ ತಿರುವಿದರೆ ಅದಕ್ಕೂ ಶ್ರಮ ಪಡ್ತದೆ, ಹಾಗೆ ಸುಮ್ಮನೆ ಆಗ್ತದ. ಆದರೆ ಎಣ್ಣೆ ಬರ್ತದ? ಎಣ್ಣೆ ಬರಾಗಿಲ್ಲ, ಆದರೆ ದುಗುಳಷ್ಟೇ ಹಾರ್ತದೆ. ಶ್ರಮ ಪಟ್ರಿ ನೀವು, ಪಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ. ಶ್ರಮವನ್ನು ನಾವು ಬಹಳ ಪಟ್ಟಿದ್ದೀವಿ. ಎಷ್ಟು ಕಷ್ಟವನ್ನು ಅನುಭವಿಸಿದೀವಿ ಅಂತಂದ್ರೆ, ಈಗ ನಿಮಗೆ ಕಷ್ಟ ಅಂತದೆ. ಕೆಳಗೆ ಕುಂಡಕ್ಕಾಗಲ್ರಿ ಮಹಾರಾಜರೇ, ನಮ್ಮ ಕಾಲು ನೋಯ್ತವ. ಯಾರಂದ್ರೆ ನಮ್ಗೆ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಮಹಾರಾಜರೇ, ಪೂಜೆ ಮಾಡೋಕ್ಕಾಗಲ್ಲ. ನಾನು ನಿಂತ್ಕೊಂಡು ಮಾಡಿರಿ, ನಮ್ಗೆ ನಿಂತ್ಕೊಳಕ್ಕಾಗಲ್ಲ, ಮನ್ಕೊಳ್ರಿ, ಮತ್ತೆ ಇನ್ನೇನು ಮಾಡ್ತೀರಿ ನೀವು? ಇನ್ನೇನು ಮಾಡೋರಿ ನೀವು? ನಮಗೆ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಅವಾಗ ಇನ್ನೇನು ಮಾಡೋರ? ಮಲ್ಕೊಳ್ರಿ ನೀವು. ಅಲ್ಲಿ ನೀವು ವಿಚಾರ ಮಾಡಿ ನೋಡ್ರಿ, ಇದೆಲ್ಲ ಬೇಡ. 9 ತಿಂಗಳು ನಿಮ್ಮ ತಾಯಿಯ ಗರ್ಭದಲ್ಲಿ ತಲೆ ಕೆಳಗಾಗಿ ಕೈ ಕಾಲನ್ನು ಮುದ್ಕೊಂಡು, 9 ತಿಂಗಳ ಕೈ ಕಾಲು ಇಲ್ದಿದ್ರು ಒಂದು 2-3 ತಿಂಗಳಿಗಾದರೂ ಇದ್ದಲ್ಲ. 2-3 ತಿಂಗಳ ಕಾಲ ತಕ್ಕ ಹೀಗೆ ನೀವು ಮುದುಡ್ಕೊಂಡು ಹೆಂಗಿದ್ದೀರಿ? ತಲೆ ಕೆಳಗಾಗಿ ಇದ್ದಿಲ್ಲ. ನಾವು ಅದನ್ನು ಅನುಭವಿಸ್ಕೊಂಡು ಬಂದಿಲ್ಲ. ಅದು ದೊಡ್ಡ ಪ್ರೌಢ ಪುರುಷನ ಯಾವುದಿದೆ? ಹೇಗೆ ನಾವು ಜೀವನವನ್ನು ಕಳೆದೀವೋ, ಕಷ್ಟವನ್ನು ಅನುಭವಿಸಿದ್ದೀವಿ. ಆದರೆ ಅದರಿಂದ ಫಲ ಏನೂ ಸಿಕ್ಕಿಲ್ಲ. ಫಲ ಸಿಕ್ಕದಾದರೆ ಇದೇ ನರಕ, ನಿಗೋದ, ಇಂಥದ್ದೇ ಸಿಗೋದು. ಆದ್ರೆ ಕಷ್ಟ ಮಾಡಿದ್ರಿ. ಸಾಧುಗಳು ಶ್ರಮ ಪಡ್ತಾರೆ, ಆದರೆ ಸಾಧುಗಳ ಶ್ರಮದಿಂದ ಸಮೀಚೀನವಾದ ಸತ್ಯ ಮಾರ್ಗದಲ್ಲಿ ನಡೆದಾಗ ಅವರಿಗೆ ಮೊಸರನ್ನು ಕಡಿದಾಗ ಬೆಣ್ಣೆ ಬರ್ತದೆ. ಅದೇ ಥರ ಅವರಿಗೂ ಮೋಕ್ಷದ ಪ್ರಾಪ್ತಿಗಾಗಿ ಸತತ ಪ್ರಯತ್ನ ಮಾಡ್ತಾರೆ. ಆಮೇಲೆ ಎಳ್ಳನ್ನು ಗಾಣದಲ್ಲಿ ಹಾಕಿ ತಿರುವಿದರೆ ಎಣ್ಣೆ ಸ್ವಲ್ಪ ಅಲ್ಲದಿದ್ದರೆ ಅಲ್ಪ ಸ್ವಲ್ಪನಾರು ಬಂದೇ ಬರ್ತದೆ. ಆದರೆ ಇದರಲ್ಲಿ ಏನೂ ಸಾರ ಇಲ್ಲ. ಈ ಸಂಸಾರದಲ್ಲಿ ಯಾವುದೂ ಸಾರಭೂತ ಆದಂಥ ವಸ್ತು ಏನೂ ಇಲ್ಲ. ನಾಯಿ ಏನು ನೀವೇನು ತಿಳಿತಿರಲ್ಲ,
ಈ ಇಂದ್ರಿಯಗಳಿಗೆ ಸುಖ, ನಮಗೆ ಸುಖ ಸುಖ ಅಂತಿರಲ್ಲ. ನಾಯಿ ಏನು ಮಾಡ್ತದಂತೆ, ಆ ಮೂಳೆಯನ್ನು ಆ ಬಾಯಲ್ಲಿಟ್ಕೊಂಡು ಕಡಿತದೆ, ಅಗೀತದೆ. ಅದನ್ನು ಏನಂತೀರಿ? ಅಗಿಯೋದಂತೀರನ? ಜಗಿಯೋದು. ಹಾಂ, ಕಡಿತದೆ. ಅದನ್ನು ಕಚ್ಚಿ 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 ಅದರ ಮೊಸುಡೆಗಳಲ್ಲೇನೇ ರಕ್ತ ಬರಕತ್ತದ. ಅದು ಏನು ತಿಳಿತದೆ? ಇದರಲ್ಲೇ ಏನು ನನಗೆ ಒಂದು ರಸ ಬರ್ತಾ ಐತೆ ಅಂತ ತಿಳಿತದ. ಆದರೆ ಅದು ತುಂಬ ನೋವಾಗಕ್ಕೆ ಶುರುವಾಗ್ತದೆ. ಅದ್ರಾಗ ಏನು ಇಲ್ಲ. ಅಷ್ಟೇ ಈ ಸಂಸಾರದಲ್ಲಿ ಅಲ್ಲಿ ಸುಖ ಇದೆ, ಇಲ್ಲಿ ಸುಖ ಇದೆ. ಇದಕ್ಕೂ ಒಂದು ಸುಖಾಭಾಸ ಅಂತ ಹೇಳಿದ್ದಾರೆ. ಈ ಒಂದು ಕಾಲ್ಪನಿಕ ವಿಷಯ ಅಷ್ಟೇ ಬಿಟ್ಟರೆ ಎಲ್ಲೂ ಸುಖ ಯಾರಿಗೂ ದೊರೆಯಕ್ಕೆ ಸಾಧ್ಯನೂ ಇಲ್ಲ. ಕ್ಷಣಕ್ಕೆ ಅನಿಸ್ಬೋದು. ಅದು ಹೇಗೆ? ನೀರಿನ ಮೇಲಿನ ಗುಳ್ಳೆ, ಕಾಮನ ಬಿಲ್ಲು, ಕ್ಷಣ ಭಂಗುರನ್ರಿ. ಇದೆಲ್ಲ ಯಾವುದು ಸ್ಥಿರವಲ್ಲ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಆ ಒಂದು ನಿಜವಾದ ಸುಖದ ಪ್ರಾಪ್ತಿಗಾಗಿ, ಹಾಗಾದರೆ ಈ ಎಷ್ಟು ಜೀವನವನ್ನು ನಾವು ಇದಕ್ಕಾಗಿ ಮುಡುಪಾಗಿಟ್ಟು ದುಡಿದವು, ಆದರೆ ನಮ್ಮದಾಗಿಲ್ಲ. ಒಂದು ಬಹುದಲ್ಲಾದರೂ ಈಗಲಾದರೂ ನಾವು ಆತ್ಮನ ಕಲ್ಯಾಣಕ್ಕಾಗಿ ದುಡಿಯೋಣ. ಕೇಳೋಣ, ಒಂದು ಶಬ್ದನಾದರೂ ಕೇಳೋಣ. ಇಲ್ಲೇ ಇದ್ದಾವೆ ಜೀವ, ಎಷ್ಟೋ ಅಸಂಖ್ಯಾತ ಜೀವ ಇದಾವ ಇಲ್ಲಿ. ಈ ಅಸಂಖ್ಯಾತ ಜೀವ ಇದ್ದಾವೆ ಈ ಕಲ್ಲಾಗೊಂದು ಇಷ್ಟಿಷ್ಟು ಜಾಗದಾಗ. ಅವಕ್ಕೂ ಕೇಳೋಕ್ಕೆ ಒಂದು ಶಬ್ದ ಕೇಳೋಣಂದ್ರೆ ಕಿವಿ ಇಲ್ಲ. ಏನು ಮಾಡೋದ? ನಾವು ಸಿಕ್ಕಿನೂ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳ ಅಂತಂದರೆ, ಈ ಇಂದ್ರಿಯಗಳು ದೊರೆತಿದಾವಂತಂದರೆ ಇದು ಭೋಗಕ್ಕಾಗಿಲ್ಲ, ಯೋಗಕ್ಕಾಗಿ ಉಪಯೋಗ ಮಾಡ್ರಿ. ಯೋಗ ಭೋಗ ರೋಗ ಇದೆ, ಯೋಗ ಮೋಕ್ಷ ಇದೆ. ಈ ಭೋಗ ಇದು ರೋಗನ್ರಿ. ಈ ರೋಗದನೇ ಹೊರತು ಇದರಲ್ಲಿ ಏನೂ ನಮಗೆ ದೊರೆಯೋದಿಲ್ಲ. ನಾವೇನು ತಿಳ್ಕೊಂಡಿದ್ದೆವು ಹಾಗೇನಿಲ್ಲ. ನಮ್ಮ ಅನುಬದ್ಧ ಕೇವಲಿಗಳಲ್ಲಿ ಜಂಬೂ ಸ್ವಾಮಿ ಅಂತೇಳಿ ಒಬ್ಬರು ಅನುಬದ್ಧ ಕೇವಲಿಯಾಗಿದ್ದಾರೆ. ಮಹಾವೀರ ಭಗವಂತರ ಮೋಕ್ಷಕ್ಕೆ ಹೋದ ದಿನನ ಅನುಬದ್ಧ ಕೇವಲಿ ಅಂದರೆ ಅದೇ ದಿನ ಯಾರಿಗೆ ಕೇವಲ ಜ್ಞಾನ ಆಗ್ತದ, ಅದಕ್ಕೆ ಅನುಬದ್ಧ ಕೇವಲಿ ಅಂತ ಹೇಳಿದ್ದಾರೆ. ಅದೇ ದಿನ ಬೆಳಗ್ಗೆ 4 ಗಂಟೆಗೆ ಪ್ರಭು ಮಹಾವೀರರು ಮೋಕ್ಷಕ್ಕೆ ಹೋದರು. ಸಾಯಂಕಾಲ 4 ಗಂಟೆಗೆ ನಮ್ಮ ಗೌತಮ ಗಣಧರ ಪರಮೇಷ್ಠಿಗಳಿಗೆ ಕೈವಲ್ಯ ಲಬ್ಧಿ ಪ್ರಾಪ್ತಾತು. ಅನಂತ ಚತುಷ್ಟಯಗಳನ್ನು ಪಡ್ಕೊಂಡ್ರು. ಅವರು ಯಾವ ದಿನ ಮೋಕ್ಷಕ್ಕೆ ಹೋದ್ರ, ಹುಟ್ಟಿದ್ದವರೆಲ್ಲ 4ನೇ ಕಾಲದಲ್ಲಿ, ಇವರು 5ನೇ ಕಾಲದಲ್ಲಿ ಮೋಕ್ಷಕ್ಕೆ ಹೋಗಿದ್ದಾರೆ. ಆವಾಗ ಅವ್ರಿಗೆ ಯಾವ ದಿನ ಮೋಕ್ಷಕ್ಕೆ ಹೋದ್ರ ಅದೇ ದಿನ ಸುಧರ್ಮಾಚಾರ್ಯರಿಗೆ ಕೇವಲ ಜ್ಞಾನ ಆತು. ಸುಧರ್ಮಾಚಾರ್ಯರು ಯಾವ ದಿನ ಮೋಕ್ಷಕ್ಕೆ ಹೋದರು ಅದೇ ದಿನ ಜಂಬೂ ಸ್ವಾಮಿಗಳಿಗೆ ಕೇವಲ ಜ್ಞಾನ ಪ್ರಾಪ್ತ ಆತು. ಇವರು 3 ಜನ ಕೇವಲಿಗಳು ಪೂರ್ಣವಾಗಿ ಪಂಚಮ ಕಾಲದಲ್ಲಿ 62 ವರ್ಷ ಕಾಲ ತಕ್ಕ ಇದ್ರು. ಆ ಜಂಬೂ ಸ್ವಾಮಿಗಳ ಕತೆ ಬಹಳ ಮಹತ್ವಪೂರ್ಣವಾಗಿದೆ. ಅವರಿಗೆ ಚಿಕ್ಕವರಿದ್ದಾಗಲಿಂದಲೂ ವೈರಾಗ್ಯ ಭಾವನೆ ಮಾಡ್ತಿದ್ರು. ಆದರೆ ಕರ್ಮಾನುಸಾರ ಧರ್ಮಾನುಸಾರ ಅವು ಆಗ್ತಾ ಇರಲ್ಲ. ಮನೆಯಲ್ಲಿ ಹೇಳ್ತಾ ಇದ್ರು, ನಾನು ದೀಕ್ಷೆ ತಗೊಳ್ತೀನಿ ಅವ್ರ ತಂದೆ ತಾಯಿಗೆ. ಏನು ಹೇಳ್ತಾನೆ ಬಿಡು ಇವ, ಹೇಳೋದಷ್ಟೇ ಬಿಟ್ಟರೆ ಏನಾದರೂ ಮನೇಲಿ ಒಂಚೂರು ಇದಾದರೆ ನಾವು ಹೋಗಿಬಿಡ್ತೀನಿ ದೀಕ್ಷೆ ತೊಗೊತೀವಿ. ಸುಮ್ಮನೆ ಮಸಾನ ವೈರಾಗ್ಯ. ಯಾವ ಶ್ರೀರಾಮಚಂದ್ರರು ಇವ್ರಿಗೆ ಹೇಳಿದ್ರ, ನನಗೆ ಬೇಡಪ್ಪ ಇದೆಲ್ಲ, ಇದೇನು ಬೇಡ ಅಂತ ಸುಗ್ರೀವ್ ಹೇಳ್ತಾನ. ಆವಾಗ ಹೇಳ್ತಾರೆ, ಸುಗ್ರೀವ ಇವೆಲ್ಲ ಮಸಾನ ವೈರಾಗ್ಯ ಕಣೋ, ಇದರಿಂದ ನಮ್ಮದೇನು ಕಲ್ಯಾಣ ಆಗಲ್ಲ. ಏನಾಗಲ್ಲ? ಇವರಿಗೂ ಕೂಡ ಹೇಳಿದ್ರು. ಯಾರಿಗೆ? ವಿಭೀಷಣಗೂ ಕೂಡ ಹೇಳಿದರು. ಇವೆಲ್ಲನೇ ರಾವಣ ಹೋದ, ನಮ್ಮ ಅಣ್ಣ ಹೋದ, ನನಗೇನು ಬೇಡ ಅನ್ನಕತ್ತರು. ನೋಡಪ್ಪ, ಈ ವಿಭೀಷಣ ಇವೆಲ್ಲ
ಮಸಾಣ ವೈರಾಗ್ಯಗಳಿದಾವೆ. ಇದು ಸ್ಥಿರವಾದ ವೈರಾಗ್ಯ ಅಲ್ಲ. ಏನಲ್ಲ? ಆದದ್ದು ಅದ. ಹೇಳಿದರು ಸುಗ್ರೀವಾಗ ಏನು ಹೇಳಿದರು? ಸುಗ್ರೀವ್ ಹೇಳಿದರು, ನಾನು ಮಳೆಗಾಲ ಕಳೆದ ಮೇಲೆ ನಿಮ್ಮ ಸೀತೆ ಹುಡುಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಲಕ್ಷ್ಮಣಗೆ ಸಿಟ್ಟು ಬಂತು, ತಡ್ಕೊಳಕ್ಕಾಗಲ್ಲ, ಹೋಗ್ತಾನೆ. ಅಲ್ಲಿ ಸುತಾರ ಸಿಕ್ಕಿದ್ರು, ಅವರು ನಕಲಿ ಸುತಾರ ಅಂತ ಅವನ್ನ ಆಕ್ರಮಣ ಮಾಡಿದ್ರು. ಅದನ್ನು ಬಿಡಿಸ್ಕೊಟ್ರು. ಇವರೇನು ನೃತ್ಯ ಗಾನ ನಡೀತದೆ, ಅಲ್ಲೇನೋ ಉಳ್ಕೊಂಡ್ಬಿಟ್ರು. ಲಕ್ಷ್ಮಣ ಸೀದಾ ಬಿಲ್ಲು ಬಾಣ ಏರ್ಸಿಬಿಟ್ಟು ಅವನಿನ್ನೇನ ಎಂಥವನು ನೀನು ಅಂತ, ಅಯ್ಯೋ ತಪ್ಪಾತು, ಕ್ಷಮಿಸಿರಿ, ಬರ್ತೀನಿ ಅಂತ. ಇವೆಲ್ಲ ಮಸಾನ ವೈರಾಗ್ಯಗಳ್ರಿ, ಕ್ಷಣಭಂಗುರ ವೈರಾಗ್ಯ. ಈ ವೈರಾಗ್ಯ ಅದೇ ವೈರಾಗ್ಯ ಸ್ಥಿರ ಆಗಬಹುದು, ಸ್ಥಿರ ಆಗಬಹುದು. ಅಷ್ಟೆಲ್ಲ ಇದ್ರೆ ಇವ್ರು ತಿಳ್ಕೊಂತ ಇದ್ರು. ಆದರೆ ಯೌವನವಸ್ಥೆಗೆ ಬಂದಾಗ ಅವರು ಅಪಾರ ಅಗರ್ಭ ಶ್ರೀಮಂತರು. ಮಥುರೆಯಲ್ಲಿ ಹುಟ್ಟಿ ಬೆಳೆದವರು. ಇಲ್ಲಿ ಮಥುರಾ ನಗರದಲ್ಲಿ ಹುಟ್ಟಿ ಬೆಳೆದಂಥವರು ಅಗರ್ಭ ಶ್ರೀಮಂತರು, ಕಾಮದೇವರಾಗಿದ್ದರು. ಅವರ ಅಪಾರ ಸಂಪತ್ತಿ ರಾಜರ ವೈಭವಕ್ಕಿಂತಲೂ ಮೇಲ್ಪಟ್ಟದ್ದಾಗಿತ್ತು. ಅಷ್ಟೆಲ್ಲ ಇದ್ದರೂ ಕೂಡ ನಾನು ದೀಕ್ಷೆ ಒಂದಿನ ಅಂದರು, ಅಮ್ಮ ತಂದೆ ತಾಯಿಗಂದರು, ನಾನು ದೀಕ್ಷೆ ತೊಗೊತೀನಿ, ಮುನಿಗಳು ನೋಡಿ ಬಂದಿನಿ, ದರ್ಶನ ಮಾಡ್ಕೊಂಬಂದಿನಿ. ಇಲ್ಲ ಮಗ, ಈಗ ಸದ್ಯಕ್ಕೆ ನೀವೊಂದು ಕೆಲಸ ಮಾಡು, ನೀನು ಒಬ್ಬನೇ ಮಗ ಇರೋ ದೀಕ್ಷೆ ತೊಗೊಂಡ್ರೆ ನಮ್ಮದೇನಾಗಬೇಕು? ಇಲ್ಲ, ಅದು ಇಲ್ಲ, ನಾನು ದೀಕ್ಷೆ ತೊಗೊಳೋದು ನಿಶ್ಚಿತ. ಲಾಸ್ಟಿಗೆ ಅವರು ದೀಕ್ಷೆ ತೊಗೊಳ್ಳೋದೇ ಅಂತ ಅಂದರೆ ತಾಯಿ ತಂದೆ ಅಂದರು, ಮಗ ನೀವೊಂದು ಕೆಲಸ ಮಾಡು, ಮದುವೆ ಆಗು. ಏನಾಗು? ಆ ನಂತರ ನೀ ದೀಕ್ಷೆ ತೊಗೊಂಡ್ಬಿಡು ಅಂತ ಅಂದರು. ಏನಂದ್ರೆ ಮದುವೆ ಆಗು, ಇವತ್ತು ಮದುವೆ ಆಗು, ನಾಳೆ ದೀಕ್ಷೆ ತಗೋ ಅಂತ ಅಂದರು. ನಮ್ಮ ಇಚ್ಛೆ ಐತೆ ಮಗನ ಮದುವೆ ಮಾಡ್ಬೇಕನ್ನೋದು, ನಮ್ಮ ಇಚ್ಛೆಯನ್ನು, ನಮ್ಮ ಹಮ್ಮಲನ್ನು ಪೂರ ಮಾಡು ಅಂತ. ಅವರು ಭಾಳ ಒತ್ತಾಯಕ್ಕೆ ಮಣಿದು ಒಪ್ಪಿಕೊಂಡ್ರು ದೀಕ್ಷೆಗೆ. ಹೋಗ್ಬೇಕಿದ್ರೆ ಮೊದಲೇ ಮದುವೆ ಮಾತ್ರ ಹೇಳಿದರು, ಇದು ಸತ್ಯ, ನಾನು ಇವತ್ತು ಮದುವೆ ಆಗ್ತೀನಿ, ನಾಳೆ ದೀಕ್ಷೆ ತಗೊಳ್ಳೋದು ಸತ್ಯ, ಏನು ತೊಂದರೆ ಇಲ್ಲ ಮಗ, ತಗ. ನೀವೇನಂತಿರಲ್ಲ, ಎಲ್ಲಿ ಹೋಗವ ನೀನು, ಇವನ್ನೆಲ್ಲಿ ಹೋಗ್ಬೇಕು ಇವನು. ಆವಾಗ ಮದುವೆ ಮಾಡಿದ್ರು. ಎಷ್ಟು ಜನ? 32 ಜನ ರಾಜಕುಮಾರಿಯರ ಸುರಸುಂದರಿಯರಂಥವ್ರನ್ನ ತಂದು ಮದುವೆ ಮಾಡಿದರು. ಇವತ್ತು ಪೂರ ಮದುವೆ ಆಯಿತು. ಅವ್ರದ್ದು ಎಷ್ಟು ಅಂತಸ್ತಿನ ಮಾಡಿಯ ಮೇಲೆ ಇದ್ದರು, ಎಲ್ಲ ರತ್ನದ ಮನೇನ್ರಿ. ಅಂಥ ಮನೆಯಲ್ಲಿ ಆವತ್ತೇನು ಮಾಡ್ತಾನ, ಇವ್ರು ಏನಿದ್ದಾರೆ, ರಾತ್ರಿ ಮದುವೆ, ದಿನದಲ್ಲಿ ಮದುವೆ ಆಗಿದೆ, ಎಲ್ಲ ಕೂತ್ಕೊಂಡಿದ್ದಾರೆ. ಅವರು 32 ಜನನೂ ಕುಂತಿದ್ದಾರೆ, ಹಾಸಿಗೆ ಎಲ್ಲ ಇದೆ, ಎಲ್ಲ ಇದೆ. ಯಾರು ಜಂಬೂ ಸ್ವಾಮಿ ಮೇಲ್ ನೋಡ್ತಾ ಇಲ್ಲ. ಯಾವಾಗ ಬೆಳಗಾಗೋದು? ನಾನು ಈ ಕಡೆ ಹೋಗೋದು, ನಮಗೇನು ಅವನಿಗೇನು ಸಂಬಂಧ ಇಲ್ಲ. ಒಟ್ಟು ಅವರು ತಂದೆ ತಾಯಿಯ ಒಂದು ಕಲ್ಪನೆಗೆ ಇದಕ್ಕಂತಾರೆ ನೋಡ್ರಿ ಮನೆಯಲ್ಲಿ ವೈರಾಗ್ಯ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನೋದು ಇಂಥವ್ರಿಗೆ. ಯಾರಿಗೆ? ಈ ಭರತ ಚಕ್ರವರ್ತಿಗಲ್ಲ. ಇವರು ನೋಡ್ರಿ, ಆವಾಗ ಬೆಳಗ್ಗೆ ಎದ್ರು, ಬೆಳಗ್ಗೆ ಆಗಲ್ಲ, ಅಷ್ಟೇ ದಿವಸದಲ್ಲಿ ಒಬ್ಬ ವಿದ್ಯುದ್ಧ ಅಂತಕ್ಕಂಥ ಹೆಸರಿನ ಒಬ್ಬ ಕಳ್ಳ, ಇವತ್ತು ಇವ್ರ ಮನೆಯಲ್ಲಿ ಮದುವೆ ಆಗಿದೆ, ಎಲ್ಲ ಅಸ್ತವ್ಯಸ್ತ ಆಗಿದೆ, ನಾನು ವಿದ್ಯುತ್ ಚೋರ ಅಂತ ಅಂದರೆ ಆ ಕಳ್ಳನು ತನ್ನ 500 ಜನ ಶಿಷ್ಯರ ಜೊತೆಗೆ ಅಲ್ಲಿ ಕಳ್ಳತನ ಮಾಡಕ್ಕೆ ಬರ್ತಾನೆ. ಅಪಾರ ಸಂಪತ್ತಿನ್ರಿ. ಅದನ್ನು ಅವನಿಗೆ ಎಷ್ಟು ವಿದ್ಯೆ ಇತ್ತಂದರೆ ಅವನಿಗೆ ಪಾದಲೇಪಿ ಹಚ್ಕೊಂಡಂಗೆ ಹಿಂಗೆ ಸೀದಾ ಮೇಲೆ ಹೋಗ್ಬಿಡ್ತಿದ್ದ. ಆವತ್ತೇನು ಮಾಡಿದಾನೆ, ಸೀದಾ ಮೇಲೇರಿ ಸೀದಾ ಹೋಗ್ಬಿಟ್ಟ. ಎಲ್ಲಿ ಜಂಬೂ ಸ್ವಾಮಿಯವರು ಇದರಲ್ಲಿ ಕುಂತಿದ್ರ ಆ ಜಾಗವನ್ನು ನೋಡ್ತಾನೆ. ಆದರೆ ಅಲ್ಲಿ ಏನೋ ಅವನಿಗೊಂದು ಇವತ್ತೊಂದು ಏನೋ ಬೇರೆ ದೃಶ್ಯನೇ ಕಂಡು ಬಂತು. ಎಂದೂ ಇಂಥ ದೃಶ್ಯ ನೋಡಿಲ್ಲ. ಅದರ ದೃಶ್ಯ ಅಲ್ಲಿ ನೋಡ್ತಾ ನೋಡ್ತಾ ನಿಂತು ಬಿಟ್ಟಾನ. ಜಂಬೂ ಸ್ವಾಮಿ ಮುಖ ಕೆಳಗೆ ಹಾಕ್ಕೊಂಡು ಹಿಂಗೆ ಕುಂತಿದಾರ. ಅವರೆಲ್ಲರೂ 32 ಜನ ಸುರಸುಂದರಿಯ
ರಾಜಕುಮಾರಿಯರೆಲ್ಲ ವಿವಾಹ ಆಗಿದೆ, ಅವರು ಎಲ್ಲ ಅಲ್ಲಿದ್ದಾರೆ, ಯಾರು ಯಾರ ಜೊತೆಗೆ ಮಾತಿಲ್ಲ, ಏನಿಲ್ಲ, ಸುಮ್ಮನೆ ಎಲ್ಲ ಕುಂತಿದ್ದಾರೆ. ಇವನು ನೋಡಿ ಏನಪ್ಪ ಇದು ಈ ಥರ. ಆವಾಗ ಅವನಿಗೂ ಏನು ಅನ್ನಿಸ್ತಾ ಇದೆ ಅಂದರೆ, ವಿದ್ಯುತ್ ಕಳ್ಳನಿಗೆ ಕಾಲಿಗೇನೋ ಇದನ್ನು ಹಾಕಿ ಅಂಟಿಸಿ ಬಿಟ್ಟಿದ್ದಾರೋ ಏನೋ, ಕಾಲು ಎತ್ತಕ್ಕೆ ಬರ್ತಿಲ್ಲ, ವಾಪಸ್ ಹೋಗೋಣ ಅಂತಂದ್ರೂ ಆಗ್ತಾ ಇಲ್ಲ, ಹಾಗೆ ನಿಂತ್ಕೊಂಡು ಬಿಟ್ಟ. ಅಷ್ಟೊತ್ತಿಗೆ ಹೇಗೋ ಒಂದು ಸರಿ ಈಗ ಮೇಲ್ಮುಖ ನೋಡಿದಾಗ, ಮುಂದೆ ನೋಡಿದಾಗ ಇದ್ದದ್ದು ಅಂತಕ್ಕಂಥ ಕಳ್ಳ ಕಂಡು ಜಂಬೂ ಸ್ವಾಮಿಯವರಿಗೆ, ಜಂಬೂ ಕುಮಾರನಿಗೆ ನೋಡಿದ ತಕ್ಷಣ ಕೇಳ್ತಾರೆ, ನೀನು ಯಾರಪ್ಪ ಅಂತ ಕೇಳಿದರು. ಅವನು ಇದ್ದದಿದ್ದಾಗೆ ನಾನು ಕಳ್ಳ ಅಂತ ಹೇಳಿಬಿಟ್ಟ. ಯಾಕಾಗಿ ಬಂದಿದ್ದೆ ಅಂತ ಕೇಳ್ತಾರೆ. ಕಳ್ಳತನ ಮಾಡೋಕ್ಕೆ ಬಂದಿದ್ದೀನಿ. ಇವ್ರು ಹೇಳ್ತಾರೆ, ಭಾಳ ಒಳ್ಳೆ ಕೆಲಸ ಮಾಡಿದ್ದೆ ನೀನು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಭಾಳ ಒಳ್ಳೆ ಕೆಲಸ ಮಾಡಿದ್ದೆ, ಒಳ್ಳೆಯ ಸಮಯದಲ್ಲಿ ಬಂದೆ ಬಿಡು ಅಂತ ಹೇಳ್ತಾರೆ. ಭಾಳ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆಯ ಸಮಯದಲ್ಲಿ ಬಂದೆ, ಅದೇನು ಒಳ್ಳೆಯದು ಅಂತ ಅವ್ರು ಕೇಳ್ತಾರ. ಇವ್ರು ಹೇಳ್ತಾರ, ನೋಡಿ ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗ, ಅಂದರೆ ನಾನಂತೂ ಬೆಳಗ್ಗೆ ಇಲ್ಲಿಂದ ಹೋಗ್ತೀನಿ, ಇದಕ್ಕೆ ಯಾರೂ ಉತ್ತರಾಧಿಕಾರಿ ಇಲ್ಲ. ಯಾರಿಲ್ಲ? ಅಷ್ಟೋ ಒಂದಲ್ಲ, ಇವರು 32 ಜನರಿಗೂ ಕೂಡ ಯಾರೂ ಉತ್ತರಾಧಿಕಾರಿ. ಇವ್ರದ್ದು ಜೀವನ ನಿರಾಶ್ರಿತ ಲತಾ ವರ್ಜ. ಅಂದರೆ ಯಾವ ರೀತಿ ಲತೆಗಳಿಗೆ, ಬಳ್ಳಿಗಳಿಗೆ ಒಂದು ಆಶ್ರಯ ಬೇಕಂತೆ, ಹಾಗೆ ನಾರಿಗೂ ಕೂಡ ಒಂದು ಆಶ್ರಯ ಬೇಕಂತ. ಚಿಕ್ಕವರಿದ್ದಾಗ ತಂದೆ ತಾಯಿ ಆಶ್ರಯದಲ್ಲಿ ಅವರು ದೊಡ್ಡವರಾಗ್ತಾರಂತ. ಆಮೇಲೆ ಪತಿಯ ಆಶ್ರಯ, ಇಲ್ಲಾಂದರೆ ಗುರು ಆಶ್ರಯ, ಇಲ್ಲ ಕೊನೆಯಲ್ಲಿ ಪುತ್ರನ ಆಶ್ರಯದಲ್ಲಿ ಅವರು ಜೀವನವನ್ನು ಕಳೀತಾರಂತೆ. ಜಂಬೂ ಕುಮಾರರು ಹೋಗಿ ಬೆಳಿಗ್ಗೆ ಆ ಮುನಿಗಳನ್ನು ದರ್ಶನ ಮಾಡ್ತಾರೆ, ನೋಡ್ತಾರೆ. ಇದು ನಿನ್ನೆಂತೂ ಒಬ್ಬರು ಮುನಿಗಳ ದರ್ಶನ ಇದ್ದರು, ಇವತ್ತು ಇಷ್ಟು ದೊಡ್ಡ ಸಂಘ 502 ಜನ ಆದ್ರಲ್ಲ. ಎಷ್ಟು ಜನ? 502. ಯಾಕೆ ಅಂದರೆ ಅವರೊಬ್ಬರು ಮುನಿಗಳು ಮೊದಲೇ ಇದ್ದರು, ಆ ನಂತರ ಇವರು 500 ಇವರ ಶಿಷ್ಯರು, ಆ ನಂತರ ಇವರ ಒಬ್ಬ ಸ್ವತಃ ಇದ್ದುದು ಚೋರ, ಅಂದರೆ ಕಳ್ಳ. ಒಟ್ಟು 502 ಜನ ಮುನಿಗಳ ಸಂಘ. ಇಷ್ಟು ದೊಡ್ಡದು ಎಲ್ಲಿಂದ ಬಂತು? ಅಹೋ ಭಾಗ್ಯ ನನ್ನ ಅಂತ ಇಷ್ಟು ಜನ ಮುನಿಗಳ ದರ್ಶನ. ಎಲ್ಲರೂ ದರ್ಶನ ಮಾಡ್ತಾ ಬೆಳಕಾಗಿತ್ತು, ತುಂಬ ಸಮಯ ಆಗೋಗಿತ್ತು. ಎಲ್ಲ ಮುನಿಗಳ ದರ್ಶನ ಮಾಡಿದ್ರು. ಅವಾಗೆಲ್ಲ ಅಂದ್ರೆ ಅವ್ರು ಬೇರೆ ರೂಪದಲ್ಲಿದ್ದರು, ವೇಷಭೂಷ ಎಲ್ಲ ಬೇರೆ ಇತ್ತು. ಭಾಳ ಇದಾಗಿ ಸುಮ್ಮನೆ ಏನೋ ಹೇಳ್ತಾನಂತ ಮಾಡಿದ್ದೆ. ಇವತ್ತು ನನ್ನ ಆರಾಧ್ಯ ಪರಮೇಷ್ಠಿ. डिस्ट्रिक्ट विजयपुर एवं समस्त बाहुबली एंड मुत्तीन परिवार